ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ಅನ್ನೋದು ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ನೋಡಿ, ವಿಚಿತ್ರ ಅಂತ ಹೇಳಿದರೆ ಕೊನೆಗೆ ಏನಾದರೂ ಕೂಡ ನಮ್ಮ ದೇಶದ ಜನ ಆರ್ಥಿಕವಾಗಿ ಸಬಲೀಕರಣ ಆಗಬೇಕಾದ್ರೆ ಬಹಳ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಬೇಕಾದ್ರೆ ಇದರ ಹಿನ್ನೆಲೆಯಲ್ಲಿ ಹೇಳಬೇಕಾಗುತ್ತೆ. ಅದಕ್ಕಾಗಿ ನಮ್ಮದು 70% ಉದ್ಯೋಗಗಳನ್ನು ಸೃಷ್ಟಿ ಮಾಡಿಸುವಂಥ ಶಕ್ತಿ ಇರುವಂಥ ಈ 2 ಸೆಕ್ಟರ್ಗಳನ್ನು ಭಾಳ ನಾವು ಕಡೆಗಣಿಸಿದ್ದೇವೆ. ಆ ಕಾರಣಕ್ಕೋಸ್ಕರ ನಾವು GDP ಮುಂದೆ ಹೋದರೂ ಕೂಡ ನಾವು ಬೇರೆ ಬೇರೆ ಮಾನವ ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ಭಾಳಷ್ಟು ಹಿಂದೆ ಇದ್ದೀವಿ ಅನ್ನುವಂಥ ಮಾತನ್ನು ತಮ್ಮ ಗಮನಕ್ಕೆ ತರ್ತಾ ನಾವು ಈ ವಿಷಯವನ್ನು ಮನಗೊಂಡು ಈ 2 ಕ್ಷೇತ್ರಗಳೇನಿದೆ, ಕೃಷಿ ಕ್ಷೇತ್ರ ಮತ್ತು MSME ಕ್ಷೇತ್ರ, ಇವೆರಡನ್ನು ಒಟ್ಟಿಗೆ ಸೇರಿಸಿ ಮಿಡ್ಲ್ ಮ್ಯಾನ್ ಪ್ರಾಫಿಟ್ ಜಾಸ್ತಿ ಮಾಡ್ತಾರೆ. ಅದನ್ನು ಬಿಸ್ನೆಸ್ ಆಗಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಹೇಳಿದ್ರು, MSME, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಅದಕ್ಕೆ ಏನಾಗುತ್ತೆ ಅಂದರೆ ಭಾಳಷ್ಟು ಜನ ಈಗೆಲ್ಲ ಎಜುಕೇಟೆಡ್ ಆಗಿದ್ದಾರೆ, ಡಿಗ್ರಿ ಮುಗಿಸ್ತಾರೆ. ಡಿಗ್ರಿ ಮುಗಿದ ತಕ್ಷಣ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಸೊ ಕೆಲಸ ಇದನ್ನು ಹುಡುಕೊಂಡು ಹೋಗೋದು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿ ಅವರಿಗೋಸ್ಕರ ಸಾಕಷ್ಟು ಇದನ್ನು ಮಾಡಿದ್ದಾರೆ MSME. ಒಂದು ಸ್ಥಳ ಇದೆ ನಮ್ಮ ದೇಶದಲ್ಲಿ, ಈ ಹರಿಯಾಣ, ಡೆಲ್ಲಿ ಭಾಗದಲ್ಲಿ ಅದೇ ಗುಣಮಟ್ಟದ ಮುರ್ರಾ ತಳಿಗಳನ್ನು ಅವರು ನೋಡ್ಬೋದು. ಮತ್ತು ಆ ಹಾಲಿನ ಇಳುವರಿ ನಾವು ಆ ತಳಿಗಳಲ್ಲಿ ಅವರು ಆ ಭಾಗದಲ್ಲಿ ಸಿಗ್ತಕ್ಕಂಥ ಅತ್ಯುತ್ತಮ ಮುರ್ರಾ ತಳಿಗಳಿಂದ ನಾವೇನು ಹಾಲನ್ನು ಪಡಿಬೋದು ಆ ಮಟ್ಟದ ಹಾಲನ್ನು ಅವರು ಇಲ್ಲಿ ಪಡಿತಾ ಇದ್ದಾರೆ. ಅಂದರೆ ಆ ಹಾಲನ್ನು ಪಡೆದು ಅವ್ರದ್ದೇ ಒಂದು ಔಟ್ಲೆಟ್ ಮಾಡಿ ಮಾರ್ಕೊಳ್ತಕ್ಕಂಥದ್ದು, ಇವೆಲ್ಲ ಹೊಸ ಹೊಸ ಸಾಧ್ಯತೆಗಳು. ಇದನ್ನು ನಾವು ಹಾಗೆ ನೋಡಬೇಕು. ಜೊತೆಯಲ್ಲಿ ಹಾಲು ಹೆಚ್ಚು ಉಳಿದ್ರೆ ಅದನ್ನು ವ್ಯಾಲ್ಯೂ ಅಡಿಷನ್ ಮಾಡೋದು. ಮಿಲ್ಲೆಟ್ಸಲ್ಲಿ ಮೌಲ್ಯವರ್ಧನೆ ಹೇಗೆ ಮಾಡುವುದು, ಮಿಲ್ಲೆಟ್ಸಿಂದ ಆಹಾರ ಪದಾರ್ಥಗಳನ್ನು ಹೇಗೆ ಮಾಡುವುದು, ಮಾರ್ಕೆಟಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್ ಬಗ್ಗೆ ನಮಗೆ ಒಂದು ಪ್ರಾಸೆಸಿಂಗ್ ಆ್ಯಂಡ್ ಫುಡ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ನ ಡಾಕ್ಟರ್ ಉದಯ್ ಕುಮಾರ್ ನಿಡೋಣಿ ಅವರ ಒಂದು ಸೂಕ್ತ ಮಾರ್ಗದರ್ಶನದ ಮೇಲೆ ನಾವು ಮಿಸ್ಟರ್ ಮಿಲ್ಲೆಟ್ ಅನ್ನುವಂಥ ಒಂದು ಬ್ರ್ಯಾಂಡ್ನ ರೆಡಿ ಮಾಡಿಕೊಂಡು ನಮ್ಮ ಆಹಾರ ಪದಾರ್ಥಗಳನ್ನು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ರಾಯಚೂರು, ಕಲಬುರಗಿ, ಬಳ್ಳಾರಿ, ಯಾದಗಿರಿ, ಹೊಸಪೇಟೆ, ಆಮೇಲೆ ಬಿಜಾಪುರ, ಇನ್ನೂ ಬೇರೆ ನಾವು ತೆಲಂಗಾಣ, ಆಂಧ್ರ ಪ್ರದೇಶಕ್ಕೂ ನಮ್ಮ ಆಹಾರ ಪದಾರ್ಥಗಳನ್ನು ಸಪ್ಲೈ ಮಾಡ್ತಾ ಇದ್ದೀವಿ. And you can add on more, sir. Increase the capacity. ಟಿವಿ ಭಾಳ ಚಾನಲ್ಗಳು ಬಂದ ನಂತರ ಮನುಷ್ಯನ ಒಂದು ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿದೆ. 3ನೇದು ಚೇಂಜ್ ಮಾಡಿದ್ದಂದ್ರೆ ದ್ಯಾಟ್ ವಾಸ್ ದ ಮೇಜರ್ ಚೇಂಜ್, ದ್ಯಾಟ್ ವಾಸ್ ದ ಇಂಟರ್ನೆಟ್ ಆ್ಯಂಡ್ ಸ್ಮಾರ್ಟ್ಫೋನ್. They changed the thinking style, lifestyle, approach, everything it changed. But today I can say after the 3rd change of internet, BESS will be the biggest change in the energy sector. That is the biggest change. So that's why I said I am very happy to be here. This is not just a opening or the launch of the factory. It is a launch of promise. What is the launch of promise? Launch of promise of clean energy. And 3rd launch of promise is India's leadership in the global energy storage market. We talk of 500 gigawatt. We all know India has set a target of goal of 500 gigawatt by 2030. And all the states, including Karnataka has done
very well as far as energy sector is concerned, renewable energy sector is concerned. And we talk of 500 gigawatt of non-fossil fuel by 2030. ಈ 500 ಗಿಗಾವಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅನ್ನುವಂಥ ಗುರಿ ಇಟ್ಕೊಂಡಾಗ ಯಾವಾಗ ಗಾಳಿ ಇರೋದಿಲ್ಲ ಮತ್ತು ಯಾವಾಗ ಸೂರ್ಯನ ಬೆಳಕು ಇರೋದಿಲ್ಲ, ಆವಾಗ ನೀಡ್ ಆಫ್ ಎನರ್ಜಿ ವಿಲ್ ಬಿ ಮೋರ್. ಆ ನೀಡ್ ಆಫ್ ಎನರ್ಜಿ ಆ್ಯಂಡ್ ಗ್ರಿಡ್ ಸ್ಟೆಬಿಲಿಟಿ ಈಸ್ ದಿ ಮೇಜರ್ ಥಿಂಗ್ ಇನ್ ಟುಡೇಸ್ ಎನರ್ಜಿ ಸೆಕ್ಟರ್. ಆಷಾಢ ಶುಕ್ರವಾರ ತಾಯಿ ದರ್ಶನ ಮಾಡ್ತೀನಿ. ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ, ನಮ್ಮ ರೈತಾಪಿ ಜನ ಸಮೃದ್ಧಿಯಾಗಿರಬೇಕು, ಒಳ್ಳೆ ಮಳೆ ಬೆಳೆಯಾಗಿ ಇವತ್ತು ರೈತರು ಚೆನ್ನಾಗಿರಬೇಕು ಅಷ್ಟೇ. ತಾಯಿ ಆಶೀರ್ವಾದ ಇರಲಿ ರಾಜ್ಯ ಜನತೆ ಮೇಲೆ ಅಂತ ಹೇಳಿ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ. ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು. ಆಷಾಢ ಮಾಸ ಅನ್ನೋದು ಭಾಳ ಒಂದು ವಿಶೇಷವಾದ ಮಾಸ, ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ. ಅದೇ ರೀತಿ ಎಂದಿನಂತೆ ಬೆಳಗ್ಗೆ 3:30 ಮಾನ್ಯರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಕ್ಷ್ಮೀ ಅಲಂಕಾರದಾಗಿರ್ತಕ್ಕಂಥ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ 5:35 ರಾತ್ರಿ 10:00ವರೆವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡಾಗುತ್ತೆ. ಬರೋಕ್ಕಾಗದೇ ಇದ್ದವರು ಕೂಡ ಲಕ್ಷ್ಮೀ ಫೋಟ, ಸರಸ್ವತಿ ಫೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು. ಮೈಸೂರಲ್ಲಿ ತ್ರಿನೇಶ್ವರನ ಗುಡಿ ಇರ್ಬೋದು, ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು, ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ. ಇವತ್ತು ಭಕ್ತರಿಗೆ ತುಂಬ ಆನಂದವಾಗಿ ಎಲ್ಲ ಥರದ ದರ್ಶನ ತುಂಬ ಸುಸೂತ್ರವಾಗಿ ನಡೀತಾ ಇದೆ. ತುಂಬಾ ಖುಷಿಯಾಗುತ್ತೆ. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ಪ್ರತಿಯೊಬ್ಬರಿಗೂ, ಭಕ್ತಾದಿಗಳಿರ್ಬೋದು, ಊರಿಂದ ರಾಜ್ಯದಿಂದ ಪ್ರದೇಶದಿಂದ ಎಲ್ಲ ಕಡೆಯಿಂದ ಬಂದಿದ್ದಾರೆ. अध्यक्षता की उन्होंने शेरवुड कॉलेज के छात्रों और संकाय सदस्यों को संबोधित किया. उन्होंने कहा कि हम ऐसे समय में रह चुके हैं जब लैंडलाइन होना एक परम विशेषाधिकार था. उपराष्ट्रपति ने भारत में डिजिटल कनेक्टिविटी को बेमिसाल बताया. उन्होंने आर्टिफिशियल इंटेलिजेंस, इंटरनेट ऑफ थिंग्स, ब्लॉकचेन और मशीन लर्निंग का जिक्र करते हुए कहा कि तकनीकें हमारे जीवन में प्रवेश कर चुकी हैं. Through times where a landline was absolutely a privilege. And look at now, India boasts in the world of having largest number of smartphones. Digital penetration and connectivity which is unrivaled in the world. You must have heard very frequently artificial intelligence, Internet of Things, blockchain, machine learning and the kind. But these have entered your life. In school, in workplace, in homes. You will have to change and adapt so that you become worthy citizens of a nation, Bharat, that is home to 1/6 of humanity. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.